ನಮ್ಮಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಅನುಷ್ಠಾನಕ್ಕೂ ಸೂಕ್ಷ್ಮವಾದ ಆಧ್ಯಾತ್ಮಿಕ ಅರ್ಥವೂ ಇರುತ್ತದೆ. ಇದು ಒಳಗಿನ ರಹಸ್ಯಾರ್ಥ. ಹೀಗೆ ನೋಡಿದಾಗ ಶಿವರಾತ್ರಿ ಹಬ್ಬಕ್ಕೂ ವೇದಾಂತದ ರಹಸ್ಯಾರ್ಥವೂ ಇರುತ್ತದೆ. ಶಿವರಾತ್ರಿ ಶಿವನನ್ನು ಪೂಜಿಸಿ ರಾತ್ರಿಯನ್ನು ಮಂಗಳವನ್ನಾಗಿಸುವ ಹಬ್ಬ. ಇಲ್ಲಿ ಶಿವನೆಂದರೆ ದ್ವೈತ ಪ್ರಪಂಚದ ಸೋಂಕೆ ಇಲ್ಲದಿರುವ, ಗುಣಗಳ ಹಂಗಿಲ್ಲದ ನಿರ್ಗುಣ ಪರಬ್ರಹ್ಮ. ರಾತ್ರಿ ಎಂದರೆ ಅವಿದ್ಯಾತಮಸ್ಸು, ಜ್ಞಾನ ಸ್ವರೂಪಿಯಾದ ಶಿವನೇ ತಾನೆಂದು ಅರ್ಥ ಮಾಡಿಕೊಂಡರೆ ಅವಿದ್ಯೆಯು ನಾಶವಾಗಿ ಜ್ಞಾನೋದಯವಾಗುವುದೇ ಶಿವರಾತ್ರಿ. ಶಿವಪೂಜಾ ಅವಸ್ಥಾತ್ರಯರಹಿತನಾದ, ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣಗಳೆಂಬ ಉಪಾಧಿಗಳ ಹಂಗಿಲ್ಲದಿರುವ ಸಾಕ್ಷಿ ಸ್ವರೂಪನಾದ ಆತ್ಮನೇ ತಾನೆಂದು ಶಾಸ್ತ್ರಾಚಾರ್ಯರ ಉಪದೇಶದಿಂದ ಅರ್ಥ ಮಾಡಿಕೊಳ್ಳುವುದೇ ಶಿವಪೂಜಾ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯಗಳೆಂಬ ಪಂಚಕೋಶಗಳು ಅನಾತ್ಮವೇ ಎಂದು, ಪಂಚಕೋಶಗಳಿಗೂ ಸಾಕ್ಷಿಯಾದ ಆತ್ಮನೇ ತಾನೆಂದು ಮತ್ತೆ ಮತ್ತೆ ಅನುಸಂಧಾನ ಮಾಡುವುದೇ ಶಿವಾಭಿಷೇಕವು. ಉಪವಾಸ ಉಪಸಮೀಪೆ ವಾಸಹ್ವಸನಂ. ನಿತ್ಕನಿರಂಜನನು, ನಿರ್ವಿಶೇಷ ನಿರ್ಗುಣನು, ನಿರುಪಾಧಿಕನು, ನಿರವಯವನೂ ಆಗಿರುವ ಶಿವನನ್ನು ಸದಾ ಚಿಂತನೆ ಮಾಡುತ್ತಾ ಶಿವನ ಜೊತೆಯಲ್ಲಿರುವುದೇ ಉಪವಾಸವು. ಇಂದ್ರಿಯ ಮನೋಬುದ್ಧಿಗಳನ್ನು ಅನಾತ್ಮ ವಿಷಯ ಚಿಂತನೆಯಿಂದ ಬಿಡಿಸಿ ಆತ್ಮನಲ್ಲಿಯೇ ನೆಲೆಗೊಳ್ಳುವುದೇ ಉಪವಾಸವು. ಜಾಗರಣೆ ನಿದ್ರೆಯನ್ನು ಮಾಡದೆ ಎಚ್ಚರವಾಗಿರುವುದು. ಅವಿದ್ಯೆಯೇ ನಿದ್ರೆ. ಆತ್ಮನನ್ನು ಸರಿಯಾಗಿ ಅರಿಯದಿರುವುದೇ ನಿದ್ರಾ. ಈ ಅವಿದ್ಯೆಯನ್ನು ದೂರ ಮಾಡಿಕೊಂಡು ಶಿವನೇ ತಾನೆಂದು ದೃಢವಾಗಿ ಧೈರ್ಯವಾಗಿ ತಿಳಿಯುವುದೇ ಜಾಗರಣೆ. ಕನಸಿನಿಂದ ಎಚ್ಚರವಾದ ಕೂಡಲೇ ಆ ಸುಳ್ಳು ಕಲ್ಪನೆಗಳನ್ನು ಬಿಟ್ಟು ನಿಜವಾದ ಪ್ರಪಂಚಕ್ಕೆ ಬರುವಂತೆಯೇ ಅವಿದ್ಯಾ ಕನಸಿನಿಂದ ಎಚ್ಚರಗೊಂಡಾಗ ಆತ್ಮನ ಅರಿವು ಉಂಟಾಗುತ್ತದೆ.